ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಸ್ನೇಹಿತರೆ, ನಾವು ಚೆಂಗನೂರಿನಿಂದ ಶಬರಿಮಲೆಗೆ ಯಾತ್ರೆ ಹೊರಟಿದ್ದೇವೆ. ಟಿ ಮಾಡಿಕೊಂಡು ನಮ್ಮ ಇಡೀ ಕುಟುಂಬ ಸಮೇತ ನಾವು ಶಬರಿಮಲೆಗೆ ಯಾತ್ರೆ. ನಾವು ಇವಾಗ ಟಿಯಲ್ಲಿ ಕೂತ್ಕೊಂಡು ಚೆಂಗನೂರಿಂದ ಪಂಪಾಗೆ ಟಿಯಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಟಿಯಲ್ಲಿ ಸುಮಾರು 14 ಜನ ಇದ್ದೇವೆ. ನಾವು ನಿನ್ನೆ ಅಂದರೆ 14ನೇ ತಾರೀಕು ಮಂಗಳೂರಿನಿಂದ 2:30 ಗಂಟೆ ಮಧ್ಯಾಹ್ನಕ್ಕೆ ಹೊರಟು ಚೆಂಗನೂರಿಗೆ ರಾತ್ರಿ 1 ಗಂಟೆಗೆ ತಲುಪಿದ್ವಿ. ಅಲ್ಲಿ ಒಂದು ರೂಮ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬೆಳಗ್ಗೆ 5 ಗಂಟೆಗೆ ಟಿ ಮಾಡಿಕೊಂಡು ನಾವು ಚೆಂಗನೂರಿನಿಂದ ಪಂಪಾಗೆ ಟಿ ಮಾಡಿಕೊಂಡು ಹೊರಟಿದ್ದೀವಿ. ನೋಡಿ, ಇದು ಪಂಪಾಗೆ ಹೋಗುವ ರಸ್ತೆ. ಸುಮಾರು ಬೆಳಗ್ಗೆ 5:30 ಗಂಟೆ ಆಗ್ತಾ ಉಂಟು. ಈಗ ನೋಡಿ ಹೇಗೆ ಕಾಣ್ತಾ ಉಂಟು ರೋಡು. ಎಷ್ಟು ಆ ಕಾಡಿನ ಮಧ್ಯೆ ಒಂದು ರೋಡ್ ಮಾಡಿದ್ದಾರೆ. ಚೆಂಗನೂರಿಂದ ಪಂಪಾಗೆ ಸುಮಾರು 100 ಕಿಲೋಮೀಟರು ರಸ್ತೆ ದಾರಿ. ಅಲ್ಲಿ ನಂತರ ನಮಗೆ ಕಾಲ್ನಡಿಗೆಯಲ್ಲೇ ಹೋಗಬೇಕು. ಈಗ ನಾವು ಹೋಗ್ತಾ ಇದ್ದೇವೆ. ನಿಮಗೆ ತೋರಿಸ್ಬೇಕು ಅನ್ನೋ ಆಸೆ ಆಯಿತು. ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಮಾಡಲಿಕ್ಕೆ ಸಿಗ್ತದೋ ಅಲ್ಲಿವರೆಗೂ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನೋಡಿ ಎಷ್ಟು ದಟ್ಟವಾದ ಕಾಡು. ನಮ್ಮ ಟಿಯಲ್ಲಿ ಇಬ್ಬರು ಮಾತ್ರ ಮೊದಲು ಸಾರಿ ಹೋಗಿದ್ದಾರೆ. ಉಳಿದವರೆಲ್ಲರೂ ಹೊಸ ಅನುಭವ. ನಮಗೂ ಕೂಡ ಇದು ಹೊಸ ಅನುಭವ. ನಮಗೊಂದು ಕ್ಯೂರಿಯಾಸಿಟಿ ಇದೆ, ಹೇಗುಂಟು ಶಬರಿಮಲೆ, ಆ ರೋಡೆಲ್ಲ ಹೇಗುಂಟು, ಆ ಕಾಡುಗಳು ಹೇಗುಂಟು ಅಂತ ನೋಡಬೇಕು ಅಂತ ಭಾಳ ಆಸೆ ಇತ್ತು. ಅದೀಗ ಕೈಗೂಡ್ತಾ ಉಂಟು. ನಾವು ಆ ಕಾಡಿನ ಮಧ್ಯೆ ಆ ಕಾಡನ್ನೆಲ್ಲ ನೋಡಿಕೊಂಡು ಸೌಂದರ್ಯವನ್ನು ನೋಡಿಕೊಂಡು ಹೋಗ್ತಾ ಇದ್ದೇವೆ. ಟಿ ತಲುಪೋದಕ್ಕೆ ಸುಮಾರು 2-2:30 ಗಂಟೆ ಟ್ರಾವೆಲ್ ಮಾಡಬೇಕು. ನೋಡಿ, ನಮ್ಮ ಟಿ ಒಳಗಿರುವ ನಮ್ಮ ಕುಟುಂಬದವರು, ಹೆಂಗಸರು ಗಂಡಸರು ಎಲ್ಲ ಇದ್ದೇವೆ. ಹೆಂಗಸರಿಗೆ 50 ವರ್ಷ ಮೇಲೆ ಆಗಿರಬೇಕು, ಆದರೆ ಮಾತ್ರ ಬಿಡ್ತಾರೆ. ಉಳಿದವರೆಲ್ಲ ಗಂಡಸರು, ಹಾಗೆ ಅವರ ಮಕ್ಕಳು ಕೂಡ ಇದ್ದಾರೆ. ಗಂಡಸರಿಗೆ ಏನು ಅಬ್ಜೆಕ್ಷನ್ ಇಲ್ಲ, ಹೆಂಗಸರಿಗೆ 50 ವರ್ಷ ಆಗಿರಲೇಬೇಕು. ನೋಡಿ ಎಷ್ಟು ಸುಂದರವಾದ ಕಾಡು, ಬಹಳ ಎಕ್ಸ್ಪೀರಿಯನ್ಸು. ನೋಡಿ, ಇಲ್ಲಿ ನಮಗೆ ಅಡ್ಡದಲ್ಲಿ ಒಂದು ಬ್ಲಾಕ್ ಸಿಕ್ಕಿತು. ದೂರದಲ್ಲಿ ಒಂದು ದೊಡ್ಡ ಮರ ರೋಡಿಗೆ ಅಡ್ಡವಾಗಿ ಬಿದ್ದಿದೆ ಅಂತ ಆಚೆಯಿಂದ ಬಂದವರು ಹೇಳಿದರು. ಸುಮಾರು ಅದನ್ನು ಒಂದು 1/2-3 ಗಂಟೆ ನಾವಲ್ಲಿ ಬ್ಲಾಕ್ ಆದ್ವಿ. ನೋಡಿ, ಇದು ಬೆಳಿಗ್ಗೆ ಸುಮಾರು 6-3 ಗಂಟೆ. ಎಷ್ಟು ದಟ್ಟವಾದ ಮಂಜು ಬಿದ್ದ ಹಾಗೆ ಬೀಳ್ತಾ ಉಂಟು. ತುಂಬ ಮೋಡ. ಆ ಕಾಡಿನ ಮಧ್ಯೆ ಎಲ್ಲ ವಾಹನಗಳು ನಿಂತುಬಿಟ್ಟಿದೆ. ಸುಮಾರು ದೂರದವರೆಗೂ ಬ್ಲಾಕ್ ಆಗಿದೆ. ಎಷ್ಟೊತ್ತಿಗೆ ಕ್ಲಿಯರ್ ಆಗ್ತದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ನಿಧಾನವಾಗಿ ಹೋಗ್ತಾ ಉಂಟು. ಸಪೂರ ದಾರಿಯಾಗಿರೋದ್ರಿಂದ ಈಚೆ ಮತ್ತು ಆಚೆಯಿಂದ ಒಂದೇ ದಾರಿಯಲ್ಲಿ ಹೋಗಬೇಕು. ಆ ಮರ ತುಂಬ ದಪ್ಪ ಉಂಟು, ದೊಡ್ಡದುಂಟು, ಉದ್ದ ಉಂಟು ಅಂತ ಹೇಳ್ತಾ ಇದ್ರು ಆಚೆಯಿಂದ ಬಂದು ಬಸ್ನವರು. ಬಹುಶಃ ಈಗ ಕ್ಲಿಯರ್ ಮಾಡಿದ್ರು ಅಂತ ಕಾಣ್ತದೆ. ವಾಹನಗಳೆಲ್ಲ ಬರ್ತಾ ಉಂಟು. ವಿಚಾರಿಸಿದಾಗ ಅವ್ರು ಹೀಗಂತ ಹೇಳಿದರು ನಮಗೆ. ನಿಧಾನವಾಗಿ ನಾವು ಕೂಡ ಹೊರಟ್ವಿ. ಚೆಂಗನೂರಿಂದ ನಿಮಗೆ ಪಂಪಾಗಿ ಬರಲಿಕ್ಕೆ ಬೇಕಾದಷ್ಟು ಕೇರಳ ಗೌರ್ಮೆಂಟು ಬಸ್ ಹಾಕಿದ್ದಾರೆ. ಹಾಗೆ ಪ್ರೈವೇಟ್ ಟಿಯವರು ಇದ್ದಾರೆ. ಸ್ವಂತ ವಾಹನದವರು ಬರ್ಬೋದು, ಆದರೆ ಪಂಪದಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ನಮ್ಮ ಟಿಯವರು ಹೇಳಿದರು. ಅವರು ನಮ್ಮನ್ನು ಬಿಟ್ಟು ಸುಮಾರು 25 ಕಿಲೋಮೀಟ್ರ್ ಹಿಂದೆ ಬಂದು ಪಾರ್ಕಿಂಗ್ ಮಾಡಬೇಕಂತೆ. ಆಮೇಲೆ ನಾವು ಎಲ್ಲ ಮುಗಿಸ್ಕೊಂಡು ಬಂದು ಅವರಿಗೆ ಫೋನ್ ಮಾಡಿದರೆ ವಾಪಸ್ ಬರ್ತಾರೆ ಅಂತ ಹೇಳಿದರು. ನೋಡಿ, ಮರ ಕಟ್ ಮಾಡಿ ಹಾಕಿದ್ದಾರೆ. ಎಷ್ಟು ತೋರದ ಮರ. ಫಾರೆಸ್ಟ್ನವರು ಬೇಗ ನಮಗೆ ಕ್ಲಿಯರ್ ಮಾಡಿ ಕೊಟ್ಟರು. ನೋಡಿ, ರೋಡ್ನಲ್ಲಿ ಎಷ್ಟು ವಾಹನಗಳು ಹೋಗ್ತಾ ಉಂಟು ಅಂತ. ಪಂಪದಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಬಿಡೋದಿಲ್ವಂತೆ. ಪಂಪದಿಂದ ನಂತರ ನಾವು ಕಾಲ್ನಡಿಗೆಯಲ್ಲೇ ಹೋಗಬೇಕು. ನೋಡುವ, ನಮಗೂ ಕೂಡ ಇದು ಹೊಸ ಅನುಭವ. ನೋಡ್ತಾ ಇದ್ದಾರಲ್ಲ ಸ್ನೇಹಿತರೆ, ಆ ಸೌಂದರ್ಯ ಎಷ್ಟು ಚೆಂದ ಕಾಣ್ತದೆ. ಕೇರಳ ಗೌರ್ಮೆಂಟ್ನವರು ಬಹಳ
ಒಳ್ಳೆ ರೀತಿಯ ಮೇಂಟೆನೆನ್ಸ್ ಮಾಡಿದ್ದಾರೆ. ಈ ಕಾಡಿನಲ್ಲಿ ಯಾರಿಗೂ ಒಂದು ಕಡ್ಡಿ ಕೂಡ ಕಡಿಯೋದಕ್ಕೆ ಅವಕಾಶ ಇಲ್ಲ. ಭಾಳ ಚಂದದ ರೋಡು, ಒಂದೇ ಒಂದು ಹೊಂಡ ಕೂಡ ಇಲ್ಲ ಅಲ್ಲಿ, ಅಷ್ಟು ಕ್ಲೀನಾಗಿ ಆ ರೋಡನ್ನು ಮೇಂಟೈನ್ ಮಾಡಿದ್ದಾರೆ. ನೋಡಿ, ಈಗ ನಾವು ಪಂಪಗೆ ಬಂದ್ವಿ. ಪಂಪದಲ್ಲಿ ಬಿಟ್ಟು ನಮ್ಮನ್ನು ಅವರು ವಾಪಸ್ ಹೋಗ್ತಾರೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ನಮ್ಮನ್ನು ಇಳಿಸುವಂಥ ಆ ಜಾಗ ಬರ್ತದೆ. ಬಹಳಷ್ಟು ವಾಹನಗಳು. ಒಂದು ತಿಂಗಳಲ್ಲಿ ಸಂಕ್ರಾಂತಿಗೆ ಮೊದಲು ಒಂದು ದಿನ, ಸಂಕ್ರಾಂತಿ ನಂತರ 2 ದಿನ ಓಪನ್ ಇರ್ತದಂತೆ. ಹಾಗಾಗಿ ನಾವು ಮೇ ತಿಂಗಳಲ್ಲಿ ಹೊರಟಿದ್ವಿ. ಹೊರಡೋಕ್ಕಿಂತ ಮುಂಚೆ ನಾವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು. ಆಧಾರ್ ಕಾರ್ಡು ಕಡ್ಡಾಯ ಸ್ನೇಹಿತರೆ. ಆಧಾರ್ ಕಾರ್ಡ್ ಇಲ್ಲದೆ ಇದ್ದರೆ ನಮ್ಮನ್ನು ಒಳಗೆ ಕೂಡ ಬಿಡೋದಿಲ್ಲ. ನೋಡಿ, ಆ ರೋಡು ಎಷ್ಟು ಚಂದದ ರೋಡು. ಒಂದೇ ಒಂದು ಚೂರು ಹೊಂಡ ಆಗಲಿ, ಆ ಕಟಿಂಗ್ ಮಾಡಿದಾರಾಗಲಿ ಏನೂ ಇಲ್ಲ. ಅಷ್ಟು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಯಾವುದೇ ರೀತಿಯಾದ ಅಡಚಣೆ ಏನೂ ಇಲ್ಲ. ಸುಂದರವಾದ ಕಾಡು ಮಧ್ಯೆ ನಾವು ಹೋಗ್ತಾ ಇದ್ದೇವೆ. ಸುಮಾರು 100 ಕಿಲೋಮೀಟ್ರು ಪಂಪಾಗಿ. ನೋಡಿ, ಈಗ ನಮಗೆ ನಾವು ಇಳಿಯುವಂಥ ಜಾಗ ಬಂತು. ನಮ್ಮನ್ನೆಲ್ಲ ಇಳಿಸಿದ್ರು. ನಾವೆಲ್ಲ ಇಳಿದು ಇನ್ನು ಈ ದಾರಿಯಲ್ಲಿ ನಾವು ಹೋಗಬೇಕು. ನೋಡಿ, ಇದು ಪಂಪಾ ನದಿ. ಪಂಪಾ ನದಿಗೆ ಒಂದು ಸಣ್ಣ ಬ್ರಿಡ್ಜ್ ಕಟ್ಟಿದ್ದಾರೆ. ಆ ಬ್ರಿಡ್ಜ್ ಮೇಲಿಂದನೇ ನಾವು ಇರುಮುಡಿ ಕಟ್ಕೊಂಡು ಹೋಗಬೇಕು. ನಾವೆಲ್ಲರೂ ಕುಟುಂಬದವರು ಇರುಮುಡಿಯನ್ನು ಕಟ್ಕೊಂಡಿದ್ವಿ. ಯಾಕೆಂದರೆ ನಾವು ಮೊದಲನೇ ಸಾರಿ ಬರೋದ್ರಿಂದ ನಮಗೆ 18 ಮೆಟ್ಲು ಹತ್ತಬೇಕು ಅನ್ನೋ ಆಸೆ ಭಾಳ ಇತ್ತು. ನೋಡಿ, ಎಷ್ಟು ಜನ ಸಂದಣಿ. ಈಗಾಗಲೇ ಎಷ್ಟೋ ಜನ ಬಂದು ದೇವರ ದರ್ಶನ ಮಾಡಿಕೊಂಡು ವಾಪಸ್ಸು ಹೋಗ್ತಾ ಇದ್ದಾರೆ. ಸುಮಾರು ನಾವು ಪಂಪಾಗೆ ಇಳಿಬೇಕಾದ್ರೆ 8:30 ಗಂಟೆ ಆಯಿತು. ನಾವು ಪಂಪದಲ್ಲಿ ನೀರು ಪ್ರೋಕ್ಷಣೆ ಮಾಡಿಕೊಂಡು ನಾವು ಕಾಲ್ನಡಿಗೆಯಲ್ಲಿ ಹೊರಟ್ವಿ. ನೋಡಿ, ಶೆಲ್ಟರ್ ಒಳಗಿಂದ ನಾವು ಹೋಗ್ತಾ ಇದ್ದೇವೆ. ಸುತ್ತಮುತ್ತ ಭಾಳಷ್ಟು ಇಲ್ಲಿ ನಮಗೆ ಆಧಾರ್ ಕಾರ್ಡ್ ಚೆಕಿಂಗ್ ಆಗಲೇಬೇಕು. ಇಲ್ಲಿ ನಮಗೆ ಆಧಾರ್ ಕಾರ್ಡನ್ನು ನಾವು ತೋರಿಸಲೇಬೇಕು, ಕಡ್ಡಾಯವಾಗಿ ತೋರಿಸ್ಬೇಕು. ಇಲ್ಲದೇ ಖಂಡಿತವಾಗಲೂ ಬಿಡೋದಿಲ್ಲ. ಆಧಾರ್ ಕಾರ್ಡ್ ನಾವು ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ ಅಲ್ಲೇ ಬಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಚೆಕ್ ಮಾಡಿಸ್ಕೊಂಡು ಬರ್ಬೋದು. ಆದರೆ ಸ್ನೇಹಿತರೆ, ಭಕ್ತರೆಲ್ಲರೂ ನೀವು ಖಂಡಿತವಾಗಲೂ ಆಧಾರ್ ಕಾರ್ಡ್ ಅಂತೂ ಒರಿಜಿನಲ್ ತಂದೇ ಇರಬೇಕು. ಇಲ್ಲದೇ ಇದ್ದರೆ ಖಂಡಿತವಾಗಲೂ ಒಳಗೋಗಿ ಸಾಧ್ಯ ಇಲ್ಲ. ಅಲ್ಲಿ ತನಕ ಹೋಗಿ ನಮಗೆ ನಿರಾಶೆ ಆಗಬಾರ್ದು. ಹಾಗಾಗಿ ನಮಗೆ ಕೂಡ ಹೊಸ ಅನುಭವ ಆಗಿದ್ದರಿಂದ ಅನುಭವಿಸಿದವರು ನಮ್ಮೊಟ್ಟಿಗೆ ಒಂದಿಬ್ಬರು ಬಂದಿದ್ದರು. ಹಾಗಾಗಿ ಅವರು ಎಲ್ಲ ವ್ಯವಸ್ಥೆಯನ್ನು ನಮಗೆ ಮಾಡಿದರು. ನೋಡಿ, ನಮ್ಮದೆಲ್ಲ ಚೆಕಪ್ ಆಯಿತು. ನಮ್ಮನ್ನೆಲ್ಲ ಬಿಟ್ಟರು. ನಾವು ಈಗ ಕಾಲ್ನಡಿಗೆಯಲ್ಲಿ ಸುಮಾರು 9 ಕಿಲೋಮೀಟ್ರು ನಾವು ಬೆಟ್ಟ ಹತ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿ ಕಾಲ್ನಡಿಗೆಯಲ್ಲೇ ಹೋಗಬೇಕು. ಭಕ್ತರೆಲ್ಲ ಕೆಲವರೆಲ್ಲ ಸೇವೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಕೆಲವರೆಲ್ಲ 14ನೇ ತಾರೀಕಿಗೆ ಬಂದವರು. ಸಣ್ಣ ಸಣ್ಣ ತುಂತುರು ಹನಿ, ಮೋಡದ ವಾತಾವರಣ. ಆದರೆ ಬಹಳ ಸೆಕೆ ಇತ್ತು ನಾವು ಹೋಗುವಾಗ. ನೋಡಿ, ಎಲ್ಲರೂ ಇಲ್ಲಿ ಚೆಕಪ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಸುಮಾರು 5-6 ಜನ ಅಲ್ಲಿ ಚೆಕ್ ಮಾಡೋರಿದ್ದಾರೆ. ಪ್ರತಿಯೊಂದು ಕಂಪ್ಯೂಟರಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಚೆಕ್ ಮಾಡ್ತಾರೆ. ನೋಡಿ, ಇಲ್ಲಿ ಬಂದರೆ ಸಣ್ಣ ಸಣ್ಣ ಒಂದು ದೇವಸ್ಥಾನಗಳೆಲ್ಲ ಉಂಟು. ಗಣಪತಿ ದೇವಸ್ಥಾನ, ಹಾಗೆ ಭಾಳಷ್ಟು ದೇವಸ್ಥಾನ, ಚಿಕ್ಕ ಚಿಕ್ಕ ದೇವಸ್ಥಾನಗಳುಂಟು. ಅಲ್ಲೆಲ್ಲ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಹೋಗಬೇಕು. ನೋಡಿ, ಇಲ್ಲಿ ಒಂದು ಸಣ್ಣ ಗುಡಿ ಉಂಟು. ಅದರ ನಂತರ ನಾವು ಸೀದಾ ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋದರೆ ಅಲ್ಲಿ ಒಂದು ಚೆಕಪ್ ಮಾಡುವಂಥ ಒಂದು ಮ್ಯಾಗ್ನೆಟಿಕ್ ಚೆಕಪ್ ಮಾಡುವಂಥ ಒಂದು ದಾರಿ ಇದೆ. ಅಲ್ಲಿಂದನೇ ನಾವು ಕೆಳಗಿಳಿದು ಹೋಗಬೇಕು.
ಆ ದಾರಿಯಲ್ಲೇ ನಾವು ಸೆನ್ಸಾರ್ ಒಂದು ಹಾಕಿರೋಂಥ ಒಂದು ಜಾಗದಲ್ಲೇ ಹೋಗಬೇಕು. ಯಾವುದೇ ರೀತಿಯಾದ ವಾಹನ ಇಲ್ಲಿಂದ ಮುಂದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಕಾಲ್ನಡಿಗೆಯಲ್ಲೇ ನಾವು ಹೋಗಬೇಕಾಗಿದೆ. ಕಾಲ್ನಡಿಗೆಯಲ್ಲೇ ಬೆಟ್ಟ ಹತ್ಬೋದು, ಮೆಟ್ಲು ಹತ್ತೋರಾದರೆ ಮೆಟ್ಲು ಹತ್ಬೋದು. ಆದರೆ ನಾವು ಕಾಲ್ನಡಿಗೆಯಲ್ಲೇ ಹೋದ್ವಿ ನೋಡಿ. ಈಚೆ ಬದಿಯಿಂದ ದರ್ಶನ ಮುಗಿಸ್ಕೊಂಡು ಬರೋವರಿಗೆ ನಾವು ಈಚೆ ಬದಿಯಿಂದ ಇದರೊಳಗೆ ಹೋಗ್ಬೇಕು ಸ್ನೇಹಿತರೆ. ಸೀದಾ ನಾವು ಕೆಳಗಿಳಿದು ಹೋದರೆ ಸೇವೆ ಮುಗಿಸ್ಕೊಂಡು ಬರ್ತಾ ಇರೋರು ಲಕ್ಷಾಂತರ ಜನರು ಇದ್ದಾರೆ. ಸುಮಾರು 8-9 ಕಿಲೋಮೀಟ್ರ್ ನಾವು ಬೆಟ್ಟ ಹತ್ತಿ ಹೋಗಬೇಕು. ನಾವು ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಬನ್ನಿ, ನಮ್ಮೊಟ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ನಡಿಲಿಕ್ಕಾಗದೇ ಇರೋವರಿಗೆ ಇಲ್ಲಿ ಜೋಲಿ ವ್ಯವಸ್ಥೆ ಉಂಟು. ಆ ಡೋಲಿಯಲ್ಲಿ 4 ಜನ ಅವರನ್ನು ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ನೋಡಿ. ಈ ಥರ ಸುಮಾರು ಒಂದು ಬದಿ ಹೋಗಲಿಕ್ಕೆ ಸುಮಾರು 5,000 to 6,000 ರೂಪಾಯಿ ಅವರು ತಗೊಳ್ತಾರೆ ಸ್ನೇಹಿತರೆ. ಬಹಳ ವಯಸ್ಸಾದವರಿಗೆ, ನಡಿಲಿಕ್ಕಾಗದೇ ಇರೋವರಿಗೆ ಅದರಲ್ಲಿ ಹೋಗ್ಬೋದು. ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ ಮಾತ್ರ ಸ್ನೇಹಿತರೆ. ನೋಡಿ, ಈಗ ನಾವು ಕಾಲ್ನಡಿಗೆಯಲ್ಲಿ ಹೊರಟಿದ್ದೀವಿ. ಇಲ್ಲಿ ಒಂದು ಬದಿಯಿಂದ ಕಾಲ್ನಡಿಗೆ, ಮತ್ತೊಂದು ಬದಿಯಲ್ಲಿ ಮೆಟ್ಲಲ್ಲಿ ಹೋಗೋದಾದರೆ ಮೆಟ್ಲಲ್ಲಿ ಹೋಗ್ಬೋದು. ಆದರೆ ಮೆಟ್ಲಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರು. ಕಾಲ್ನಡಿಗೆಯಲ್ಲೇ ಹೋಗೋದು ಸುಲಭ ಅಂತ ಹೇಳಿದ್ರು. ನಾವು ಕಾಲ್ನಡಿಗೆಯಲ್ಲೇ ಹೊರಟಿದ್ದೇವೆ. ಮಧ್ಯದಲ್ಲಿ ಒಂದೊಂದು ಚಿಕ್ಕ ಒಂದು ಬಾಯಾರಿಕೆಗೆ ಬೇಕಾದಂಥ ಒಂದು ಸಣ್ಣ ಒಂದು ಅಂಗಡಿಯನ್ನು ಹಾಕಿದ್ದಾರೆ ನೋಡಿ. ಈ ಥರ ಅಲ್ಲಿ ಏನಾದರೂ ತಿನ್ಕೊಂಡು ಅಥವಾ ತಂಪು ಮಾಡಿಕೊಂಡು ಹೋಗ್ಬೋದು, ನೀರನ್ನು ತಗೊಂಡು ಹೋಗ್ಬೋದು. ಆದರೆ ಪ್ಲಾಸ್ಟಿಕ್ ಬಾಟ್ಲಿಗೆ ಇಲ್ಲಿ ಅವಕಾಶ ಇಲ್ಲ ನೋಡಿ. ಮೊದಲೆಲ್ಲ ಈ ರೋಡು ಕಲ್ಲು ಮಣ್ಣಿನಿಂದ ಇತ್ತಂತೆ. ಆದರೆ ನಾವು ಈಗ ಬರುವ ಹೊತ್ತಲ್ಲಿ ಇದು ಕಾಂಕ್ರೀಟ್ ಆಗಿದೆ. ಸುಮಾರು ನಮ್ಮೊಟ್ಟಿಗೆ ಬರ್ತಾ ಇದ್ದವರು ಅವರು ಹೇಳಿದರು, ಮೊದಲೆಲ್ಲ ಇದು ಕಲ್ಲು ಮಣ್ಣಿನ ರೋಡ್ ಆಗಿತ್ತು, ಈಗ ಸಿಮೆಂಟಿನ ಒಂದು ರಸ್ತೆ ಮಾಡಿದ್ದಾರೆ ನೋಡಿ. ಈ ಸಿಮೆಂಟಿನ ರಸ್ತೆ ಮಾಡಿದ್ದಾರೆ. ಸುಮಾರು ಇದು ಒಂದು 10 ಫೀಟು ಇರುವಂಥ ಒಂದು ರಸ್ತೆ. ಎಲ್ಲಿಯೂ ನಮಗೆ ಕೂತ್ಕೊಳ್ಳಿಕ್ಕೆ ಆಗಲಿ ಅಥವಾ ಮಳೆ ಬಂದರೆ ನಿಲ್ಲಿಕ್ಕಾದರೆ ಎಲ್ಲಿಯೂ ಸ್ಥಳ ಇಲ್ಲ. ನಾವು ಸಿಕ್ಕಿದಲ್ಲಿ ಏನು ಸಿಗ್ತದೋ ಆ ಕಲ್ಲು, ಆ ಮರದ ತುಂಡು ಏನು ಸಿಗ್ತದೋ ಅದರ ಮೇಲೆ ಕೂತ್ಕೋಬೇಕು ಸ್ನೇಹಿತರೆ. ನೋಡಿ, ಇಲ್ಲೆಲ್ಲ ಜನ ಹೋಗಿ ಬಂದವರು ಕೂತ್ಕೊಂಡಿದ್ದಾರೆ. ಹಾಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ವಿಶ್ರಾಂತಿ ತಗೊಂಡು ಹೋಗ್ಬೋದು. ಆದರೆ ಎಷ್ಟು ಸುಂದರವಾದ ಪ್ರದೇಶ, ಎಷ್ಟು ಸುಂದರವಾದ ಆ ಕಾಡು, ಆ ಸೌಂದರ್ಯ ನೋಡೋದಕ್ಕೇ ತುಂಬ ಸಂತೋಷ ಆಯಿತು ಸ್ನೇಹಿತರೆ. ನೋಡಿ, ಇಲ್ಲಿ ಜನ ಕಾಡಿನ ಮಧ್ಯೆ ಒಂದು ನೋಡಿ, ಈ ಜಾಗದಲ್ಲಿ ಬಹಳ ನೀರು ಬರ್ತದಂತೆ. ಈ ವರ್ಷನೇ ಇದರಲ್ಲಿ ನೀರಿಲ್ಲ ಅಂತ ಹೇಳಿದ್ರು. ಇಲ್ಲದೇ ಇದ್ದರೆ ಮೊಣಕಾಲವರೆಗೂ ವರ್ಷ ಪೂರ್ತಿ ನೀರು ಬರ್ತದೆ ಅಂತೆ. ಅಲ್ಲಿ ಮಳೆ ಬಂದರೆ ಅಲ್ಲಿಂದ ದಾಟಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಸುಮಾರು ಸೊಂಟದಕ್ಕಿಂತ ಮೇಲೆವರೆಗೂ ನೀರಿರ್ತದೆ ಅಂತ ಹೇಳಿದ್ರು. ನಮಗೇನು ಅಂಥ ತೊಂದರೆ ಏನು ಆಗಲಿಲ್ಲ. ನೋಡಿ, ರೋಡು ನೋಡಿ, ನಮಗೆ ಆಗುಂಬೆ ಘಾಟನ್ನು ಕಾಲ್ನಡಿಗೆಯಲ್ಲಿ ಹತ್ತಿದರೆ ಹೇಗೆ ಆಗ್ತದೆ ಆ ಅನುಭವಕ್ಕಿಂತನೂ ಜಾಸ್ತಿಯಾಗಿಯೇ ಕಾಣ್ತದೆ. ಯಾಕೆಂದರೆ ತುಂಬ ಎತ್ತರವಾಗಿ ಇರೋದರಿಂದ ಆ ಬೆಟ್ಟ ನೋಡಿ. ಆ ಡೋಲಿಯಲ್ಲಿ ಏಜಾದವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಾಹಸ, ತುಂಬ ಕಷ್ಟಪಟ್ಟು ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದು ಬಹಳ ಕಷ್ಟದ ಕೆಲಸ. ಆ 4 ಜನ ಹೊತ್ಕೊಂಡು ಅವರನ್ನು ಹೋಗೋದು ಬಹಳ ಕಷ್ಟದ ಕೆಲಸ. ಎಷ್ಟು ಎತ್ತರ ಇದೆ ಅಂದರೆ ಒಂದು ರೋಡಿಂದ ಮತ್ತೊಂದು ರೋಡಿಗೆ ಸುಮಾರು 100 ಅಡಿ ಎತ್ತರ ಇದೆ ಸ್ನೇಹಿತರೆ. ನೋಡಿ, ಮೇಲೆ ಕಾಣ್ತಾ ಉಂಟು. ನಾವು ಕೆಳಗಿಂದ ನೋಡ್ತಾ ಇದ್ದೇವೆ. ಕೆಳಗಿಂದ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನಾವು ನಿಂತ ರೋಡಿಂದ ಮೇಲೆ ರೋಡು ಸುಮಾರು 100 ಫೀಟ್ ಎತ್ತರದಲ್ಲಿ ಮತ್ತೊಂದು ರೋಡು. ನೋಡಿ, ಎಷ್ಟು ಕಷ್ಟದ ಕೆಲಸ. ಆ ಡೋಲಿಯಲ್ಲಿ ಕರ್ಕೊಂಡು ಬರುವಂಥದ್ದು ಭಾಳ ಸಾಹಸ. ಅಷ್ಟು ಸಾಹಸನೇ. ಯಾಕಂದರೆ ಆ ರೋಡ್ನಲ್ಲಿ ನಾವೇ ನಡ್ಕೊಂಡು ಬರುವಂಥದ್ದು ತುಂಬ ಕಷ್ಟ. ಯಾಕೆಂದರೆ ಅಷ್ಟು ಸ್ಟ್ರೀಪ್ ಆಗಿದೆ ನೋಡಿ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ, ಎಷ್ಟು ಎತ್ತರವಾದ ಗಗನಚುಂಬಿ ಪರ್ವತಗಳು.
ಅಲ್ಲಿ ಇರುವಂತಹ ಆ ಮರ ಎಷ್ಟು ವರ್ಷದಿಂದ ಇಲ್ಲಿ ಬೆಳೆದಿದೆ ಅನ್ನೋದೇ ಗೊತ್ತಿಲ್ಲ. ಅಷ್ಟು ಕಡಿದಾದ ರಸ್ತೆ ನೋಡಿ, ಹತ್ಕೊಂಡು ಬರುವಾಗ ನಮಗೆ ಏನು ಅಂಥದ್ದು ಗೊತ್ತಾಗ್ತಾ ಇಲ್ಲ. ಆದರೆ ಬೇರೆ ಜನ ಇಳ್ಕೊಂಡು ಬರ್ತಾ ಇರೋದು ನೋಡಿದರೆ ಎಷ್ಟು ಕಷ್ಟ ಇರ್ಬೋದು. ಅದು ಏನು ಸೈಡ್ನಲ್ಲಿ ಹಿಡ್ಕೊಳ್ಳಿಕ್ಕೆ ಕೂಡ ಏನು ಅಂಥ ವ್ಯವಸ್ಥೆ ಏನು ಇಲ್ಲ. ನಿಧಾನವಾಗಿ ನಾವು ಆಚೆ ಈಚೆ ಕ್ರಾಸ್ ಮಾಡಿ ನಡ್ಕೊಂಡು ಬರಬೇಕು. ನೋಡಿ, ಇಲ್ಲಿ ಯಾರೋ ಭಕ್ತರು ಬೆಟ್ಟದ ನಡುವಿನಲ್ಲೇ ಇಳ್ಕೊಂಡು ಹೋಗ್ತಾ ಇದ್ರು. ಅವರೇನೋ ನನ್ನ ಹತ್ರ ಹೇಳಿದ್ರು, ಆದರೆ ನಾನು ಚಿತ್ರೀಕರಣ ಮಾಡೋ ಇದರಲ್ಲೇ ನನಗೆ ಅವ್ರು ಏನು ಹೇಳಿದ್ರು ಅಂತಲೇ ಗೊತ್ತಾಗಲಿಲ್ಲ. ನೋಡಿ, ನಾವು ಮೇಲಿಂದ ತೆಗಿತಾ ಇದ್ದೀನಿ, ಅವರು ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದ್ದಾರೆ ನೋಡಿ. ಎಷ್ಟು ಎತ್ತರವಾದ ನಾವು ಪರ್ವತ ಹತ್ಕೊಂಡು ಹೋಗ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಒಂದು ಟ್ರ್ಯಾಕ್ಟ್ರು ಮೇಲೆ ಕೆಳಗೆ ಹೋಗ್ತದೆ. ಅದು ದೇವಸ್ಥಾನಕ್ಕೆ ಹೋಗುವಂಥ ಸಾಮಾನು, ಅಂದರೆ ಗ್ಯಾಸು ಮತ್ತೇನೋ ವಸ್ತುಗಳು, ದೇವಸ್ಥಾನಕ್ಕೆ ಬೇಕಾದಂಥ ವಸ್ತುಗಳನ್ನು ಮಾತ್ರ ಅದ್ರ ಮೇಲೆ ತಗೊಂಡು ಹೋಗ್ತಾರಂತೆ. ಅದು ಇದಕ್ಕೋಸ್ಕರನೇ ಸ್ಪೆಷಲ್ ಆಗಿ ಮಾಡಿಕೊಟ್ಟಿದ್ದಾರೆ ಆ ಟ್ರ್ಯಾಕ್ಟ್ರನ್ನು ಅಂತ ಹೇಳಿದ್ರು. ಅದರಲ್ಲಿ ಯಾವುದೇ ಜನರನ್ನು ಅವರು ಕೂತಿಸ್ಕೊಂಡು ಕರ್ಕೊಂಡು ಹೋಗೋದಿಲ್ಲ. ಯಾಕೆಂದರೆ ಅದರಲ್ಲಿ ಮುಂದೆ ಹಿಂದೆ ಒಂದು ಕೌಂಟ್ರ್ ವೆಯ್ಟನ್ನು ಹಾಕಿದ್ದಾರೆ. ಅದರಲ್ಲೇ ಅವರು ಸಾಮಾನು ತುಂಬಿಸ್ಕೊಂಡು ಮೇಲೆ ಬರ್ತಾರೆ. ಸಾಧ್ಯ ಆದರೆ ನಿಮಗೆ ಹೋಗುವಾಗ ತೋರಿಸ್ತೇವೆ ನೋಡಿ. ಹೋಗುವಾಗ ನಿಮಗೆ ಬಹಳಷ್ಟು ಸಣ್ಣ ಸಣ್ಣ ಪಕ್ಷಿಗಳು ಹಾಗೆ ಕೆಲವಾರು ಸಣ್ಣ ಸಣ್ಣ ಪ್ರಾಣಿಗಳು ಕೂಡ ನಮಗೆ ನೋಡಲಿಕ್ಕೆ ಸಿಗ್ತದೆ. ನೋಡಿ, ಇಲ್ಲಿ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದ್ವಿ. ತಂಪು ಪಾನೀಯ ಬೇಕು ಅನ್ಸೋರಿಗೆ ಕುಡಿಬೋದು, ನೀರನ್ನು ಕುಡಿಬೋದು. ಹಾಗೆ ಆ ಪ್ಲಾಸ್ಟಿಕ್ ಬಾಟ್ಲಿಯನ್ನು ನೀವೇ ಇಟ್ಕೊಂಡಿರಬೇಕು, ಎಲ್ಲಿ ಎಸೆಯುವಾಗಿಲ್ಲ ಸ್ನೇಹಿತರೆ. ನೋಡಿ, ಎಷ್ಟೋ ಜನ ಭಕ್ತರು ದರ್ಶನ ಮುಗಿಸ್ಕೊಂಡು ಕೆಲವರು ಹತ್ತುತ್ತಾ ಇದ್ದಾರೆ, ಕೆಲವರು ಇಳಿತಾ ಇದ್ದಾರೆ. ನಾವು ದರ್ಶನಕ್ಕೆ ಈಗ ಹೊರಟಿದ್ದೇವೆ. ನೋಡಿ, ಎಷ್ಟು ದೊಡ್ಡದಾದ ಮರಗಳು, ಸುಮಾರು 100 ಫೀಟಿನ ಎತ್ತರವಾದ ಆ ಮರ ಎಷ್ಟು ಬೆಳೆದಿದೆ ಅಂದರೆ ಇಲ್ಲಿ ಆ ಕಾಡಿನ ಮಧ್ಯೆ ಕಾಲು ಹಾಕ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ದಟ್ಟವಾದ ಕಾಡು. ನೋಡಿ ಸ್ನೇಹಿತರೆ, ಎಷ್ಟು ಸ್ಟ್ರೀಪ್ ಆಗಿ ಉಂಟು. ಆ ಮರ ಗಿಡ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ, ಆದರೆ ನಾವು ನಡ್ಕೊಂಡು ಬರುವಾಗ ಬಹಳ ಸೆಕೆ ಕಾಣ್ತಾ ಇತ್ತು. ಒಂದೆರಡು ಕಡೆ ನಮಗೆ ತುಂತುರು ಹನಿ ಮಳೆ ಕೂಡ ಸಿಕ್ತು. ಮಳೆ ಈ ಬೇಸಿಗೆಯಲ್ಲೂ ಈ ಕಾಡು ಇಷ್ಟು ಹಸಿರಾಗಿದೆ ಅಂದರೆ ಎಷ್ಟು ಆ ಭೂಮಿ ತಂಪಾಗಿದೆ ಅಂತ ನಮಗೆ ಅಂದ್ಕೊಳ್ಬೇಕು. ನೋಡಿ, ವಯಸ್ಸಾದ ಆ ಅಜ್ಜಿಂದಿರು ಕೂಡ ಆ ಭಗವಂತನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹತ್ತಬೇಕಾದ್ರೆ ಎಲ್ಲರೂ ಅಯ್ಯಪ್ಪ ಅಯ್ಯಪ್ಪ ಅಂದ್ಕೊಂಡೇ ಬರ್ತಾರೆ. ಯಾಕೆಂದರೆ ಅಷ್ಟು ಒಂದು ಎತ್ತರವಾದ ಬೆಟ್ಟ. ಇಳಿಬೇಕಾದ್ರೂ ನಾವು ಅಯ್ಯಪ್ಪ ಅನ್ಬೇಕು, ಹತ್ತಬೇಕಾದ್ರೂ ನಾವು ಅಯ್ಯಪ್ಪ ಅನ್ಬೇಕು. ಮಕ್ಕಳಿಗೇನು ತೊಂದರೆ ಇಲ್ಲ, ಸುಮಾರು 11-12 ವರ್ಷದ ಮಕ್ಕಳೆಲ್ಲ ಏನು ತೊಂದರೆ ಇಲ್ಲದೆ ಬರ್ತಾರೆ. ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಯಾವಾಗ ಆಗ್ತದೆ ಅಂತ ಅಂದ್ಕೊಂಡಿರಲಿಲ್ಲ. ಅಕಸ್ಮಾತ್ತಾಗಿ ನಮಗೊಂದು ಅವಕಾಶ ಸಿಕ್ತು, ಅದನ್ನು ನಾವು ಉಪಯೋಗಿಸ್ಕೊಂಡು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ಈ ಸಣ್ಣ ಸಣ್ಣ ಅಂಗಡಿಗಳುಂಟು, ಕೆಲವಾರು ಕಡೆ ಮಾತ್ರ. ಆ ದಟ್ಟವಾದ ಅರಣ್ಯ ನೋಡಿ. ವಿಡಿಯೋ ಮಾಡಬೇಕು ಅಂತ ಹೋದದ್ದಲ್ಲ, ಸಿಕ್ಕಿರೋ ಅವಕಾಶದಲ್ಲಿ ಸಣ್ಣ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ತುಂಬ ಖುಷಿಯಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿ ಸುಮ್ಮನಾಗಬೇಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಇನ್ನೊಂದು ಸಾರಿ ವಿಡಿಯೋ ಮಾಡಬೇಕಂತಲೇ ನಾನು ಶಬರಿಮಲೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಧ್ಯವಾದಷ್ಟು ತೋರಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಎಲ್ಲಿವರೆಗೂ ಮಾಡಲಿಕ್ಕೆ ಸಿಗ್ತದೋ ಅಲ್ಲಿವರೆಗೂ ಸಣ್ಣ ವಿಡಿಯೋ ಮಾಡ್ತೀನಿ. ನಾವು ಕೂಡ ಇರುಮುಡಿ ಹೊತ್ಕೊಂಡು
18 ಮೆಟ್ಲು ಹತ್ತಿಯೇ ಹೋಗ್ಬೇಕಂತ ಅಂದ್ಕೊಂಡಿದ್ದೇವೆ. ನೋಡಿ, ಆ ರೋಡಲ್ಲಿ ಹೋಗುವ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಅಲ್ಲಲ್ಲಿ ನಿಂತು ಕೂತು ಹೋಗ್ಬೋದು. ಹೋಗುವಾಗ ನೀವು ಒಂದು ಸ್ವಲ್ಪ ನಿಮ್ಮ ಜೊತೆ ಒಂದು ಬಾಟ್ಲಿ ನೀರು ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತಗೊಂಡೋಗಿ ಮಧ್ಯದಲ್ಲಿ ಎರಡೆರಡು ಬಾಯಲ್ಲಿ ಹಾಕ್ಕೊಂಡು ನಿಧಾನವಾಗಿ ಹೋಗ್ಬೋದು. ಮಳೆ ಬಂದರೆ ಮಾತ್ರ ಬಹಳ ಕಷ್ಟ ಇಲ್ಲಿ ಹೋಗುವಂಥದ್ದು. ಯಾಕೆಂದರೆ ಗುಡ್ಡದಿಂದ ಎಲ್ಲ ನೀರು ಹರ್ಕೊಂಡು ಬಂದು ಈ ರೋಡಿನ ಮೇಲೆ ಬರ್ತದೆ. ರೋಡ್ ದಾಟಿಯೇ ಮತ್ತೊಂದು ಗುಡ್ಡಕ್ಕೆ ಅದು ಇಳಿತದೆ ಆ ನೀರು. ಹಾಗಾಗಿ ಮಳೆಗಾಲದಲ್ಲಿ ಬರೋದು ಬಹಳ ಕಷ್ಟ ಅಂತ ಹೇಳ್ತಾ ಇದ್ರು. ಈಗ ಮಳೆಗಾಲಕ್ಕೆ ಇನ್ನೂ ಒಂದು ತಿಂಗಳು ಇರ್ಬೋದು. ಹಾಗಾಗಿ ಏನು ನಮಗೆ ಅಂಥ ತೊಂದರೆ ಏನು ಆಗಲಿಲ್ಲ. ಎಲ್ಲೂ ನಮಗೆ ಅಷ್ಟು ದೊಡ್ಡ ಮಳೆ ಏನು ಸಿಕ್ಕಲಿಲ್ಲ. ನೋಡಿ, ನಮ್ಮ ಕುಟುಂಬದವರೆಲ್ಲ ನಿಧಾನವಾಗಿ ಹತ್ತುತ್ತಾ ಇದ್ದಾರೆ. ನೋಡಿ, ಇಲ್ಲಿ ಟ್ರ್ಯಾಕ್ಟರ್ ನೋಡಿ, 2 ಟ್ರ್ಯಾಕ್ಟರ್ ಬರ್ತಾ ಉಂಟು. ಅದರಲ್ಲಿ ಕೌಂಟರ್ ವೆಯ್ಟು ಹಿಂದೆ ಮತ್ತು ಮುಂದೆ ಹಾಕಿದ್ದಾರೆ. ಅದರಲ್ಲಿ ಆ ವೆಯ್ಟ್ ಇರೋದ್ರಿಂದನೇ ಆ ಬೆಟ್ಟ ಹತ್ಕೊಂಡು ಹೋಗ್ತದೆ. ನೋಡಿ, ಇಲ್ಲೆಲ್ಲ ಸ್ವಲ್ಪ ವಿಶ್ರಾಂತಿಗೋಸ್ಕರ ಆ ಕಲ್ಲು ಮರದ ಮೇಲೆಲ್ಲ ಕೂತಿದ್ದಾರೆ. ಹಾಡು ಹೇಳಿರುವ ಹಾಗೆ, ಈ ಕಾಡಿಗೇಕೆ ಬಂದೆ ನೀ ಸ್ವಾಮಿ ಅಂತ. ಹೌದು, ಈ ಅಯ್ಯಪ್ಪ ಇಷ್ಟು ಮೇಲೆ ಬಂದು ಈ ಕಾಡಿನಲ್ಲಿ ಯಾಕೆ ಕೂತ್ರು ಅಂತ ಗೊತ್ತಿಲ್ಲ ಸ್ನೇಹಿತರೆ. ನೋಡಿ, ಇದಕ್ಕಾಗಿಯೇ ಮಾಡಿರುವಂಥ ಹೊಸ ಥರ ರೀತಿಯ ಒಂದು ಟ್ರ್ಯಾಕ್ಟರ್ ಅಂತೆ. ಆ ಜನರ ಮಧ್ಯೆನೇ ಅವರು ಆ ಟ್ರ್ಯಾಕ್ಟರಲ್ಲಿ ಹೋಗ್ತಾರೆ. ನಮಗೆ ಒಂದು ಸುಂದರವಾದ ಅನುಭವ ಸಿಗ್ತಾ ಉಂಟು. ನೋಡಿ, ಆ ಹೆಂಗಸರು, ಮಕ್ಕಳು, ಆ ಹಿರಿಯರು ಎಲ್ಲರೂ ಕೂಡ ಆ ಅಯ್ಯಪ್ಪನ ಹೆಸರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಎಂಥದೇ ಕಾಲ್ಗಂಟು ನೋವು ಆಗಲಿ ಏನೇ ಇದ್ರೂ ಹತ್ತುವಾಗ ಖಂಡಿತ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಆ ಭಗವಂತ ನಮಗೆ ಆ ಶಕ್ತಿಯನ್ನು ಕೊಡ್ತಾನೆ. ಸುಮಾರು ನಮಗೆ 9 ಗಂಟೆಯಿಂದ ನಾವು ಹತ್ತಲಿಕ್ಕೆ ಶುರು ಮಾಡಿದ್ದೇವೆ. ನಮಗೆ ಮಧ್ಯದಲ್ಲಿ ಕಾಡಳಿಲು ಹಾಗೆ ಕೆಲವಾರು ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ನೋಡಲಿಕ್ಕೆ ಸಿಕ್ಕಿತ್ತು. ಈ ಕಾಡಿನಲ್ಲಿ ಹಲವಾರು ಆನೆಗಳು, ಹುಲಿ ಎಲ್ಲ ಇದ್ದಾವೆ ಅಂತ ನೋಡಿದವರು ಹೇಳಿದ್ದಾರೆ. ಆದರೆ ನಮ್ಮ ಕಣ್ಣಿಗೆ ಅಂಥದ್ದೆಲ್ಲ ಏನು ಕಾಣಿಸ್ಲಿಲ್ಲ. ಯಾಕಂದರೆ ಜನಗಳು ಬಹಳ ಓಡಾಡ್ತಾ ಇರೋದ್ರಿಂದ ಅದು ಈಚೆ ಬರಲಿಕ್ಕೆ ಕೂಡ ಹೆದರ್ಬೋದು. ನಾವು ಹಗಲಲ್ಲಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಅಂಥ ಸಮಸ್ಯೆ ಏನೂ ಆಗಲಿಲ್ಲ. ನಾವು 15ನೇ ತಾರೀಕು ಸಂಕ್ರಾಂತಿ ಆಗಿರೋದ್ರಿಂದ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ಹತ್ತೊಂಬತ್ತನೇ ತಾರೀಕಿಗೆ ಮತ್ತೆ ಬಾಗಿಲು ಮುಚ್ಚುತ್ತಾರಂತೆ. ಆ ನಂತರ ಮತ್ತೊಂದು ತಿಂಗಳು ಸಂಕ್ರಾಂತಿಗೆ ಅದನ್ನು ಓಪನ್ ಮಾಡೋದು ಅಂತ ಹೇಳಿದ್ರು. ಹಾಗೆ ಅಲ್ಲಿ ಬಹಳಷ್ಟು ಬೇರೆ ದೇವಸ್ಥಾನ ಕೂಡ ಉಂಟು. ಎಲ್ಲ ದೇವಸ್ಥಾನ ಬಾಗಿಲು ಹಾಕ್ತಾರ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ಅಯ್ಯಪ್ಪನ ಗುಡಿಗೆ ಮಾತ್ರ ಬಾಗಿಲು ಹಾಕ್ತಾರೆ. ಊಟ ತಿಂಡಿಯ ವ್ಯವಸ್ಥೆ ಏನೂ ಇಲ್ಲ ಸ್ನೇಹಿತರೆ, ಎಲ್ಲ ನಾವೇ ನೋಡ್ಕೊಳ್ಬೇಕು. ನೋಡಿ, ಅಲ್ಲಿ ಒಂದು ಮಂಗ ಕೂತಿದೆ. ಆ ಮಂಗ ಬೇರೆ ರೀತಿಯಾಗಿಯೇ ಉಂಟು. ನೋಡಿ, ಇಲ್ಲಿಂದ ನಮಗೆ ಸುಮಾರು 1 ಕಿಲೋಮೀಟರ್ ಉಂಟು ಅಂತ ಒಂದು ಸೈನ್ ಬೋರ್ಡ್ ಹಾಕಿದ್ರು. ಇಲ್ಲಿಂದ ನಮಗೆ 1 ಕಿಲೋಮೀಟರ್ ನಾವು ದೂರ ನಡ್ಕೊಂಡು ಹೋಗಬೇಕು.
ಹಗಲು ರಾತ್ರಿ ಜನ ನಡ್ಕೊಂಡು ಬರ್ತಾನೇ ಇರ್ತಾರೆ ಭಕ್ತರೆ. ನೋಡಿ, ಇಲ್ಲಿಂದ ನಮಗೆ 400 ಮೀಟರ್ ಅಂತ ಹಾಕಿದ್ದಾರೆ. 400 ಮೀಟರ್ ನಂತರ ನಮಗೆ ಮತ್ತೆ ಕೆಳಗೆ ಇಳ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ನೋಡುವ, ನಾವು ಕೂಡ ಶುರು ಬರ್ತಾ ಇರೋದ್ರಿಂದ ನಮಗೆ ಅದರ ಅನುಭವ ಏನೂ ಇಲ್ಲ. ನೋಡಿ, ಈಗ ನಾವು ಅಲ್ಲಿ ನಡ್ಕೊಂಡು ಬಂದು ಆ 18 ಮೆಟ್ಲಿಲ ಎದುರು ನಿಂತಿದ್ದೇವೆ. ನಾವು ಇರುಮುಡಿನೆಲ್ಲ ತಲೆ ಮೇಲೆ ಹೊತ್ಕೊಂಡು ನಾವು ಆ ಮೆಟ್ಲ ಎದುರು ನಿಂತಿದ್ದೇವೆ. ನಮಗೆ ಇನ್ನೂ ಬಿಡಲಿಕ್ಕೆ ಸ್ವಲ್ಪ ಹೊತ್ತು ಉಂಟು. ಸುಮಾರು ಜನ ನೋಡಿ ತಲೆ ಮೇಲೆ ಇರುಮುಡಿ ಹೊತ್ಕೊಂಡು ನಮ್ಮ ಇಡೀ ಕುಟುಂಬದವರೆಲ್ಲ ನಾವು ಅಲ್ಲಿದ್ದೇವೆ. ಆ ಮೆಟ್ಲನ್ನೆಲ್ಲ ನೀರಾಕಿ ತೊಳಿತಾ ಇದ್ದಾರೆ ಈಗ. ಆಮೇಲೆ ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿವರೆಗೂ ನಮಗೆ ಭಾಳ ಸಾಹಸದಲ್ಲಿ ಒಂದು ವಿಡಿಯೋ ಮಾಡೋ ಅವಕಾಶ ಸಿಕ್ಕಿದೆ. ನೋಡಿ, ಕಾಣ್ತಾ ಇರೋದು ಇರುಮುಡಿ ಇಲ್ಲದೆ ಬರುವವರಿಗೆ ಆ ಬದಿಯಿಂದ ಆ ಮೆಷಿನ ಆ ಬದಿಯಲ್ಲಿ ಹೋಗ್ಬೋದು. ಇರುಮುಡಿ ಇದ್ದವರಿಗೆ ಮಾತ್ರ ಆ 18 ಮೆಟ್ಲು ಹತ್ತುವಂಥ ಅವಕಾಶ. ನೋಡಿ, ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ನಿಮಗೆ 18 ಮೆಟ್ಟಿಲ ಸನ್ನಿಧಾನಕ್ಕೆ ಹೋಗುವಂಥ ಒಂದು ದಾರಿ. ನಾವು ಸುಮಾರು ಮಧ್ಯಾಹ್ನದ ಪೂಜೆಗಾಗುವಾಗ ಬಂದಿದ್ದೇವೆ ಇಲ್ಲಿ. ನಾವು ಇಲ್ಲಿ ಬರುವಾಗ ಸುಮಾರು 12 ಗಂಟೆ ಆಯಿತು. ನೋಡಿ, ಇದು ನಾವು ಮೆಟ್ಲತ್ತಿ ಬಂದ ಮೇಲೆ ನಮ್ಮನ್ನು ಆ ಮೇಲಿನ ಒಂದು ಗ್ಯಾಲರಿಗೆ ಬಿಟ್ಟರು. ದೂರದಲ್ಲಿ ಕಾಣ್ತಾ ಇರೋದು ನೋಡಿ ನಿಮಗೆ ದೇವಸ್ಥಾನ, ಅಯ್ಯಪ್ಪನ ಬಂಗಾರದ ಗುಡಿ. ನೋಡಿ, ಇದು ಅಯ್ಯಪ್ಪನ ಗುಡಿ. ನಮಗೆ ಮೇಲೆ ಹತ್ತಿ ಬರುವಾಗ ದೇವರ ದರ್ಶನ ಇಲ್ಲ. ಅಲ್ಲಿ ಸುತ್ತಾಕೊಂಡು ಬಂದರೆ ಅಲ್ಲಿ ಮೇಲೆ ಬರಬೇಕು. ದರ್ಶನ ಮಾಡಿ ಬಂದ ಮೇಲೆ ನಮ್ಮ ತಲೆ ಮೇಲಿರುವಂಥ ಇರುಮುಡಿಯನ್ನು ನಾವು ಇಲ್ಲೆಲ್ಲ ವಿಲೇವಾರಿ ಮಾಡಬೇಕು. ಅದನ್ನು ತುಪ್ಪದ ತೆಂಗಿನಕಾಯಿಯನ್ನು ನಾವು ಅಲ್ಲೇ ಒಡೆದು ಅರ್ಧ ಹೋಳನ್ನು ಅಲ್ಲೇ ಹಾಕಿ ಮತ್ತು ಅರ್ಧ ಹೋಳನ್ನು ನಾವು ತಗೊಂಡು ಬರ್ಬೋದು ಪ್ರಸಾದ ರೂಪದಲ್ಲಿ. ನಾವು ಅದರಲ್ಲಿ ತಗೊಂಡು ಬಂದಿರುವಂಥ ಅಕ್ಕಿ, ಬೆಲ್ಲ, ಅಡಿಕೆ, ಬಾಳೆಹಣ್ಣು ಅದನ್ನೆಲ್ಲ ನಾವು ಇಲ್ಲೇ ಕೊಡಬೇಕಾಗತ್ತೆ. ಅದೆಲ್ಲ ಮುಗಿಸ್ಕೊಂಡು ನಾವು ಈಗ ವಾಪಸ್ಸು ನಡ್ಕೊಂಡು ಬರ್ತಾ ಇದ್ದೇವೆ. ನೋಡಿ ಸ್ನೇಹಿತರೆ, ನಾವೀಗ ವಾಪಸ್ ಬರ್ತಾ ಇದ್ದೇವೆ. ಸುಮಾರು 3:30 ನಂತರ ನಾವು ಅಲ್ಲಿಂದ ಹೊರಟ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾ ದಾರಿಯಲ್ಲಿ ನಾವು ಸ್ವಲ್ಪ ಉಪಹಾರ ತಗೊಂಡ್ವಿ. ಅದರ ನಂತರ ನಾವು ಪಂಪಾಗೆ ಬಂದು ನಮ್ಮ TT ಅವರಿಗೆ ಫೋನ್ ಮಾಡಬೇಕು. ನೋಡಿ, ಈಗ ನಾವು ಬರ್ತಾ ಇದ್ದೇವೆ. ಭಾಳಷ್ಟು ಮಂಗಗಳು ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸ್ನೇಹಿತರೆ. ನಿಮ್ಮ ಬ್ಯಾಗುಗಳು ಜಾಗ್ರತೆ, ನೀವೇನೇ ವಸ್ತು ತೊಗೊಂಡೋಗಿದ್ರು ಜಾಗ್ರತೆ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಎಕ್ಸ್ಪೀರಿಯನ್ಸು ಹೇಗಿತ್ತು, ನಿಮ್ಗೆ ಹೇಗೆ ಅನ್ನಿಸ್ತು, ಈ ರೋಡಲ್ಲಿ ನಿಮಗೆ ಬಂದಂಥ ಅನುಭವ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಾಧ್ಯ ಆದರೆ ನೀವು ಕೂಡ ಅಯ್ಯಪ್ಪನ ದರ್ಶನ ಮಾಡೋಕ್ಕೆ ಬನ್ನಿ. ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಸಂತೋಷವಾಗಿ ನೀವು ದೇವರ ದರ್ಶನ ಮಾಡಲಿಕ್ಕೆ ಬರ್ಬೋದು ಸ್ನೇಹಿತರೆ. ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಆದರೆ ಮಹಿಳೆಯರಿಗೆ ಮಾತ್ರ 50 ವರ್ಷ ಮೇಲಾಗಿರಬೇಕು. ನೋಡಿ, ನಾವು ಹೋದ ದಾರಿಯಲ್ಲೇ ಮತ್ತೆ ವಾಪಸ್ ಬಂದ್ವಿ. ಹಾಗೆ ಆ ಬದಿಯಲ್ಲಿ ಮೆಟ್ಲಿಗೆ ಹೋಗುವಂಥ ದಾರಿ. ಸ್ನೇಹಿತರೆ, ನಾವು ಮತ್ತೆ ಪಂಪಾ ನದಿ ಹತ್ರ ಬಂದ್ವಿ. ನಾವು ಪಂಪಾ ನದಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಕೂಡ ಹೋಗುವವರು ಭಾಳಷ್ಟು ಜನ ಇಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಇನ್ನು ಇವರು ಇಲ್ಲಿಂದ ಮುಗಿಸ್ಕೊಂಡು ರಾತ್ರಿ ಹಗಲು ಹೋಗ್ತಾರಂತೆ. ಸ್ನೇಹಿತರೆ, ನೋಡಿದ್ರಲ್ಲ, ವಿಡಿಯೋ ನಿಮಗೆ ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಸಾಧ್ಯ ಆದರೆ ಮತ್ತೊಮ್ಮೆ ನಾನು ಇದೇ ಥರ ದೊಡ್ಡ ವಿಡಿಯೋವನ್ನು ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.